ಹಲೋ, ಏನಿದು ಆನೆ ತೋರಿಸ್ತಾ ಇದ್ದೀನಿ ಅಂದ್ಕೊಬಿಟ್ರಾ? ಇದು ನಿಜವಾದ ಆನೆನಾ? ಅಲ್ಲವೇ ಅಲ್ಲ. ನನಗಂತೂ ಭೀಮಾ ಅಂದರೆ ತುಂಬ ಇಷ್ಟ. ಆಮೇಲೆ ಆನೆಗಳು ನೋಡಿದ್ರೆ ಎಲ್ಲೇ ಹೋದರೂ ಪಿಕ್ಚರ್ ತೊಗೋತೀನಿ, ಅದರ ಜೊತೆ ಇರ್ತೀನಿ. ಇದು ನಾನು ಇಂಡ್ಯಾದಲ್ಲಿ ಲ್ಯಾಂಡ್ ಆದಾಗ ಚೆಕ್ಔಟ್ ಏನೋ ಲಗೇಜ್ ಕ್ಲೇಮ್ ಮಾಡ್ಕೊಳಕ್ಕೆ ಹೋಗುವಾಗ ಇದು ಸಿಕ್ತು. ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು ತಗೊಂಡೆ, ನಿಮಗೆಲ್ಲ ತೋರಿಸೋಣ ಅಂತ. ಈ ಸಲ ನಾವು ಎಲ್ಲೋಗ್ತಿದ್ದೀವಿ ಅಂತಂದರೆ ಗೆಸ್ ಮಾಡ್ತೀರಾ? ಈ ಕರ್ವ್ಸು, ಇದು ಸೀನ್ರಿ ಅವೆಲ್ಲ ನೋಡಿದ್ರೆ ಗೊತ್ತಾಗೋಗುತ್ತೆ ಅನಿಸುತ್ತೆ ನಿಮಗೆ. ನಾನು ಇಂಡಿಯಾಗೆ ಬಂದಾಗ ಎಲ್ಲೂ ಹೋಗಲಿಲ್ಲ ಮೈಸೂರು ಬಿಟ್ಟು. ಒಂದು ದಿನ ನನ್ನ ಫ್ರೆಂಡನ್ನು ನೋಡೋದಕ್ಕೆ ಹೋದೆ ಬ್ಯಾಂಗ್ಳೂರಿಗೆ, ಇನ್ನೊಂದು ದಿನ ಮಂಗಳೂರಲ್ಲಿ ಕೊರಗಜ್ಜನ ನೋಡೋದಕ್ಕೆ ಹೋದೆ. ಆಗ ಹೋಗುವಾಗ ಸಿಕ್ಕಿದ್ದೆ ಇದು ಏನು ಕೂರ್ಗ್ ಮಧ್ಯೆ ಮುಂದೆ ಇದರಲ್ಲಿ ಹೋಗಬೇಕಲ್ಲ ಮೇಲೆ. ಆಗ ನಾವು ಇದು ಕೂರ್ಗು ಆಗ ತಗೊಂಡಿದ್ದು ವೀಡಿಯೋಗಳು ಮಾಡ್ಕೊಂಡಿದ್ದು. ನಾನು ಹಿಂದೆ ಸೀಟಲ್ಲಿ ಕೂತಿದ್ರಿಂದ ನನ್ನ ನೆಫ್ಯೂ ಅಕ್ಕನ ಮಗನಿಗೆ ಕೊಟ್ಬಿಟ್ಟಿದ್ದೆ, ಹೌದು ವೀಡಿಯೋಗಳು ಮಾಡಿಕೊಂಡು ನಂಗೆ ಕೊಡು ಅಂತ. ಇದಕ್ಕಿಂತ ಮುಂಚೆ ಚೆನ್ನಾಗಿ ಇತ್ತು. ನಾವು ಇದು ಯಾವಾಗ ಅಂತಂದರೆ ತಿಂಡಿ ತಿಂದ್ವಿ 8 ಗಂಟೆ ಹಂಗೆ ಸೂಳ್ಯದಲ್ಲ ಎಲ್ಲೋ. ಆಗ ಆಮೇಲೆ ಈ ವಿಡಿಯೋಗಳನ್ನ ತೊಗೊಂಡಿದ್ದು ಸೂಳ್ಯ ಆದಮೇಲೆ ಅನಿಸುತ್ತೆ. ಅದೇ ಕೂರ್ಗಲ್ಲಿ ಏನೋ ತುಂಬ ಚೆನ್ನಾಗಿತ್ತು. ಆಗ ಬೆಳಗಿನ ಜಾವ ತುಂಬ ನಿದ್ದೆ ಎಲ್ಲ ಮಾಡ್ತಾಯಿದ್ರು, ಅದರಿಂದ ವೀಡಿಯೋಗಳು ತೊಗೊಳೋದಕ್ಕಾಗಲಿಲ್ಲ. ನಾನು ಹಾಗೇ ನೋಡಿಕೊಂಡು ಬಂದೆ. ವೀಡಿಯೋ ತೊಗೊಳ್ತಾ ಇದು ಮಾಡಿಬಿಟ್ರೆ ವೀಡಿಯೋ ತೊಗೊಳೋದ್ರಲ್ಲಿ ಇಂಟ್ರೆಸ್ಟ್ ಆಗೋಗುತ್ತಲ್ಲ ಅಂತ. ಸೀನ್ರಿ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಕಣ್ಮಣ ಅಂತೂ ತಂಪಾಗುತ್ತೆ ಇದನ್ನು ನೋಡ್ತಾ ಇದ್ದರೆ. ಒಂಥರ ದಟ್ಟಣೆಯ ಕಾಡು, ಹಿಂದೆ ಬೆಟ್ಟ, ಆಮೇಲೆ ಮಧ್ಯ ಇದು ಮೋಡ, ಸ್ವಲ್ಪ ಮಂಜು ಎಲ್ಲ ಇತ್ತು. ಆದರೆ ಓಡಿಸುವಾಗ ಡ್ರೈವರಿಗಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲ ಅಂತಂದರೆ ಕಷ್ಟ ಅಲ್ವಾ? ಆ ತಿರುವುಗಳು, ಆಮೇಲೆ ಆ ತಿರುವುಗಳಲ್ಲಿ ಆಪೋಸಿಟ್ ಸೈಡಿಂದ ಬರೋ ಕಾರು ಅಥವಾ ವೆಹಿಕಲ್ಸು ಏನೂ ಕಾಣಲ್ಲ. ಆದ್ದರಿಂದ ಎಕ್ಸ್ಪೀರಿಯನ್ಸ್ ಅವರಾದರೆ ಮ್ಯಾನೇಜ್ ಮಾಡ್ಕೋತಾರೆ. ಈ ಥರ ತಿರುವುಗಳು ನಾವು ಒಂದು ಸಲ ನಾನು ಹಸ್ಬೆಂಡು ನ್ಯೂಜಿಲ್ಯಾಂಡಲ್ಲಿ ಹೋಗಿದ್ವಿ. ಇದು ಸುಮ್ಮನೆ ಟೂರ್ ಅಂತ ಒಂದು 3 ದಿನಕ್ಕೆ ಹೋಗಿದ್ವಿ. ಆಗ ಇಲ್ಲಿ ಬಿಟ್ಟಾಗ ಬೆಳಗ್ಗೆನೇ ಬಿಡೋಣ ಅಂದ್ಕೊಂಡ್ವಿ. ಏನೇನೋ ಪ್ರಾಬ್ಲಮ್ ಅಲ್ಲ, ಕಮಿಟ್ಮೆಂಟ್ ಇದ್ದಿದ್ದರಿಂದ ಒಂದಷ್ಟು ಡಾಕ್ಯುಮೆಂಟಿಗೆಲ್ಲ ಸೈನ್ ಮಾಡಬೇಕಾಗಿತ್ತು. ಅದರಿಂದ ಮಧ್ಯ ಆಗೋಯಿತು. ಆಮೇಲೆ ಸೈನ್ ಮಾಡಿ ಮುಂದೆ ಹೋಗಿದ್ವಿ, ಮತ್ತೆ ಪುನಃ ಕರೆಸಿದ್ರು ಇನ್ನೊಂದು ಡಾಕ್ಯುಮೆಂಟಿಗೆ ಸೈನ್ ಮಾಡಬೇಕು ಅಂತ. ಹಾಗಾಗಿ ಅದು ಆಲ್ಮೋಸ್ಟ್ ಮಧ್ಯಾಹ್ನ ಹಂಗೆ ಆಗೋಯಿತು. ನಾವು ಅಲ್ಲಿ ಹೋಗುವಾಗ ಮಳೆ ಮತ್ತು ತುಂಬ ಮಂಜು ತಿರುವುಗಳೆಲ್ಲ ಇತ್ತು. ಎಷ್ಟು ಅಂತಂದರೆ ಒಂದು ತಿರುವಲ್ಲಂತೂ ನಮ್ಮ ಹಸ್ಬೆಂಡಿಗೆ ಏನೂ ಕಾಣಿಸ್ಲೇ ಇಲ್ಲ. ಆಗ ನಾನು ತುಂಬ ಗಪ್ಚಿಪ್ಪಾಗಿ ಹೋಗಿದ್ದೆ. ಡಿಸ್ಟರ್ಬ್ ಮಾಡಿದ್ರೆ ತಾನೇ ಪ್ರಾಬ್ಲಮ್ಮು. ನಾನು ಗಪ್ಚಿಪ್ ಅಂತ ಕೂತ್ಕೊಂಡ್ರೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಓಡಿಸ್ತಾರೆ ಅಂದ್ಕೊಂಡು ಆ ಥರ ಇಲ್ಲಿ ನೆನಪಾಯಿತು. ಆದರೆ ಇಲ್ಲಿ ಒಂದು ಏನಪ್ಪ ಅಂತಂದರೆ ಮಂಜಿರಲಿಲ್ಲ, ಮುಂದೆ ಇದೆಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಆದ್ದರಿಂದ ಏನು ತೊಂದರೆ ಆಗಲಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ? ನನಗಂತೂ ಈ ಥರ ಸೀನ್ರಿಗಳು ಈ ಥರ ನೋಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಈಗ ಇರೋ ಮನೇಲಂತೂ ಆಕಳಿಕೆ ಬರ್ತಾ ಇದೆ. ಈಗ ಇರೋ ಮನೆಯಲ್ಲಿ ಅಪಾರ್ಟ್ಮೆಂಟಲ್ಲಿ ಎದುರುಗಡೆ ನೋಡಿದ್ರೆ ಫೆರಿಗಳು, ಅದನ್ನು ನಿಲ್ಲಿಸೋದಕ್ಕೆ ಡಾಕ್ ಅಂತೀವಲ್ಲ ಅದು ಕಾಣಿಸುತ್ತೆ. ಆಮೇಲೆ ಸಮುದ್ರ ಕಾಣಿಸುತ್ತೆ. ಒಂಥರ ಚೆನ್ನಾಗಿದೆ ಸಂಜೆ ಟೈಮಲ್ಲಿ ನೋಡೋದಕ್ಕೆ. ಇದು ಎಲ್ಲಪ್ಪ ಅಂತಂದರೆ ಕೊರಗಜ್ಜನ ನೋಡಿ ಎಲ್ಲ ಬಂದ ಮೇಲೆ ಕದ್ರಿ ಅಂತ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನೋಡಿ ಇದೆಲ್ಲ ಕದ್ರಿನೇ ಇದು ದೇವಸ್ಥಾನ. ಅಲ್ಲಿ ಒಂದು ಪರಶುರಾಮಂದನ್ನು ಏನೋ ಇದು ಮಾಡಿದರು, ಪಾರ್ಕ್ ಥರ ಮಾಡಿದರು ಅಲ್ಲಿ. ಆಗ ಅದನ್ನು ನಾನು ಏನೋ
ತೊಗೊಂಡೆ. ಇದು ಏನಪ್ಪ ಅಂತಂದರೆ ಬಂದಂತಮ್ಮ ಅಂತ ನಮ್ಮ ಮೈಸೂರಲ್ಲೇ ಇರೋದು. ಶುಕ್ರವಾರ ಹೋಗಬೇಕು ಅನ್ಕೋತಾಯಿದ್ದೆ, ಆಮೇಲೆ ಅದು ಹೋದೆ. ಸಾಮಾನ್ಯ ಶುಕ್ರವಾರ ಅಂತಂದರೆ ಫಸ್ಟು ಮದುವೆಗೆ ಮುಂಚೆ ಕೆಲಸ ಮಾಡುವಾಗ ನಾನು ನನ್ನ ಫ್ರೆಂಡು ಅದೇ ಬೆಂಗಳೂರಿಗೆ ಹೋಗಿದ್ದೆ ನೋಡೋದಕ್ಕೆ ಅಂದಲ್ಲ, ಅವರು ನಾನು ಕ್ಲಿನಿಕ್ ಮುಗಿಸ್ಕೊಂಡು ಸಂಜೆ ಟೈಮ್ ಶುಕ್ರವಾರ ಇಲ್ಲಿಗೆ ಬಂದು 8:45 ಇಲ್ಲಿಗೆ ಬಂದು ಪೂಜೆ ಮಾಡಿ ಒಂದು ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಪಾನಿಪುರಿ ಮಸಾಲೆ ಪುರಿ ತಿಂದ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗೋ ತನಕ 9:30 ಆಗೋದು. ನೋಡಿ, ಕೊರಗಜ್ಜನ ಹತ್ರ ಬಂದಿದ್ದೆ ಅಂದೆ ಅಲ್ವಾ, ಅದು ಆದಿಸ್ಥಳ ಕೊರಗಜ್ಜ. ಆ್ಯಕ್ಚುಲಿ ಇದಕ್ಕೆಲ್ಲ ಬರಬೇಕು ಅನ್ಕೋತಾ ಇದ್ದಿದ್ದು, ಇನ್ನೊಂದು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಇನ್ನೊಂದು ಜಾಗ, ಅದು ನೋಡಿದ್ದೆ, ಇದು ನೋಡಿಲ್ಲ. ಇದು ಗೊತ್ತಿತ್ತು ಕೊರಗಜ್ಜ ಆದಿಸ್ಥಳ, ಅದಕ್ಕೂ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ತುಂಬ ಲೇಟಾಗಿ ಹೋಗುತ್ತೆ, ಇನ್ನು ಅದಕ್ಕೂ ಇಲ್ಲಿಂದ ಹೋಗೋದಕ್ಕೆ 60 ಕಿಲೋಮೀಟ್ರ್ ಎಷ್ಟೋ ದೂರ ಅಂತಂದರು. ಆಮೇಲೆ ಬೇಡ ಇದು ಅದು ಅಂದ್ಕೊಂಡು ಬಂದುಬಿಟ್ವಿ. ಇದೆ ಕದ್ರಿ, ಚೆನ್ನಾಗಿದೆ ಅಲ್ವಾ ದೇವಸ್ಥಾನ. ಸಂಜೆ ಟೈಮಲ್ಲಿ ಹೋದ್ರಂತೂ ತುಂಬ ಚೆನ್ನಾಗಿರುತ್ತಂತೆ. ಅಕ್ಕ ಮತ್ತು ಅಕ್ಕನ ಮಗಳು ಕೃತಿಕಾ ಎಲ್ಲ ಹೇಳ್ತಿದ್ರು, ಅವರೆಲ್ಲ ಸಂಜೆ ಟೈಮಲ್ಲಿ ಹೋಗಿದ್ದಾರಂತೆ. ಫುಲ್ ಲೈಟ್ ಅರೇಂಜ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಆದರೆ ನಾವು ಸಂಜೆಗೆಲ್ಲ ಮೈಸೂರು ವಾಪಸ್ ಬರಬೇಕಾಗಿತ್ತಲ್ಲ, ಆದ್ದರಿಂದ ನಾವು ಮಧ್ಯಾಹ್ನದಂಗೆ ಇದು ಏನು ಕೊರಗಜ್ಜನ ನೋಡಿಕೊಂಡು, ಕೊರಗಜ್ಜ ನೋಡಿದ್ದು ಒಂದು 11 ಗಂಟೆ ಹಂಗೇನೋ. ಮತ್ತು ಇನ್ನೊಂದು ಕಡೆ ಕೊರಗಜ್ಜ ಅಲ್ಲಿಂದನೇ ಸ್ವಲ್ಪ ದೂರದಲ್ಲಿ ಹೋದ್ವಿ, ಒಂದು 8 ಕಿಲೋಮೀಟರ್ದಲ್ಲಿ. ಆಮೇಲೆ ಇಲ್ಲಿಗೆ ಬಂದ್ವಿ, ಅಷ್ಟೇ ನಾವು ನೋಡಿದ್ದು. ಆಮೇಲೆ ಮಂಗಳೂರು ಬೀಚಿಗೆ ಹೋದ್ವಿ. ಕದ್ರಿದೇನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಆಮೇಲೆ ಅಲ್ಲಿ ಒಂದು ದೇವಸ್ಥಾನ ಚೌಲ್ಟ್ರಿಲೇ ಒಂದು ಮದುವೆ ಬೇರೆ ನಡೀತಾ ಇತ್ತು. ನೋಡಿ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೊಂದು ಇದಾಗಿ ಕವರ್ ಆಗಿಲ್ಲ, ಎಲ್ಲೋ ಹೀಗೆ ಲ್ಯಾಂಡ್ಸ್ಕೇಪಲ್ಲಿ ವರ್ಟಿಕಲಾಗಿ ಇಟ್ಕೊಂಡಿರೋದ್ರಿಂದ ಅದು ಎಷ್ಟೊಂದು ಕವರ್ ಆಗಲಿಲ್ಲ. ಆಮೇಲೆ ಇನ್ನೊಂದು ದಿನ ನಾನು ಮತ್ತು ಕೃತಿಕನ ಹಸ್ಬೆಂಡು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಅವರು ತಿಂಗಳಿಗೊಂದು ಸಲ ಹೋಗ್ತಾರಂತೆ, ಅದರಿಂದ ನಾನು ಹೋದೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಆಗ ಅಂತೂ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಅಷ್ಟೇನು ರಶ್ ಇರಲಿಲ್ಲ. ಸ್ಪೆಷಲ್ ಟಿಕೆಟು ತೊಗೊಳ್ಳೋ ಅವಶ್ಯಕತೆಯೂ ಬೀಳಲಿಲ್ಲ. ಮಾಮೂಲಿ ಇದರಲ್ಲೇ ಹೋದಾಗ ಒಂದು 10 ನಿಮಿಷಕ್ಕೆಲ್ಲ ಒಳಗೊಟ್ಟೋದ್ವಿ, ಆ ಥರ ಇತ್ತು, ರಶ್ ಇರಲಿಲ್ಲ. ಆಮೇಲೆ ಇನ್ನೊಂದು ಅವ್ರು ಫೋಟೋ ತೆಗಿತಾ ಇದ್ದರು. ಆಮೇಲೆ ಅವರು ಇದರಲ್ಲಿ ಫೋನಲ್ಲಿ ಅಷ್ಟು ಕ್ಲಿಯರ್ ಬರಲಿಲ್ಲ ಅನಿಸುತ್ತೆ. ಆಮೇಲೆ ನನ್ನ ಫೋನ್ ನೋಡಿದ್ರಲ್ಲ, ನಾನು ಕೊಟ್ಟೆ ತೆಗಿಯೋದಕ್ಕೆ. ಅದರಲ್ಲಿ ನಂದು ತುಂಬ ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳಿ ನಂದು ಇದರಲ್ಲೇ ಫೋಟೋಗಳು ವೀಡಿಯೋಗಳೆಲ್ಲ ಮಾಡಿಕೊಂಡ್ವಿ, ಚೆನ್ನಾಗಿ ಬಂತು. ಆದರೂ ಲೈಟು ಹಿಂದೆಯಿಂದ ಬಂದರೆ ಅಷ್ಟು ಚೆನ್ನಾಗಿರಲ್ಲ, ಮೇಲೆಯಿಂದ ಬಂತು ಅಂತಂದರೆ ತುಂಬ ಚೆನ್ನಾಗಿ ಕ್ಲಾರಿಟಿ ಬರುತ್ತಲ್ವ. ಟ್ರೈ ಮಾಡಿದೆ ನಾನು ಇದೆಲ್ಲ ಬ್ರೈಟ್ನೆಸ್ ಎಲ್ಲ ಹಾಕಿ ಮಾಡೋದಕ್ಕೆ, ಅದು ಆಗಲಿಲ್ಲ. ಅದರಿಂದ ಒಂದು 3-4 ಫೋಟೋಗಳು ಚೆನ್ನಾಗಿಲ್ಲ. ನೋಡಿ, ಇದು ಚೆನ್ನಾಗಿ ಬಂತು. ಹೊರಗಡೆ ದೇವಸ್ಥಾನದ ದರ್ಶನ ಮಾಡಿಕೊಂಡು, ದೇವಿ ದರ್ಶನ ಮಾಡಿಕೊಂಡು ಬಂದಾಗ ಇದು ತೆಗೆದಿದ್ದು. ಇಲ್ಲಿಂದ ಇಲ್ಲಿ ಲೈಟ್ ಚೆನ್ನಾಗಿದೆಯಲ್ಲ, ಇದ್ರ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಅಲ್ಲಿ ಒಂದಷ್ಟು ಬಳೆಗಳೆಲ್ಲ ತೊಗೊಂಡೆ. ಆಮೇಲೆ ನನ್ನನ್ನೇನು ಟೂರಿಸ್ಟು ಅಂದ್ಕೊಂಡ್ರೆ ಏನೋ, ಅದರಿಂದ ರೇಟ್ ಜಾಸ್ತಿನೇ ಹೇಳಿದ್ರು. ಆದರೂ ಏನೋ ಒಂಥರ ಇಷ್ಟವಾಗಿ ತೊಗೊಂಡೆ ಬಳೆಗಳು. ಬಳೆ ಅಂತಂದರೆ ತುಂಬಾ ಇಷ್ಟಪಡ್ತೀನಿ, ಬಳೆ ಓಲೆಗಳು ಎಲ್ಲ. ಏನಕ್ಕಷ್ಟು ತೊಗೊಂಡೋ ಗೊತ್ತಿಲ್ಲ. ಈ ಸಲ ಅಂತೂ ತುಂಬ ತೊಗೊಂಡೆ ಇಲ್ಲ ಬಳೆಗಳು ಎಲ್ಲ. ಆಮೇಲೆ ಈಗ ದಿನ ಹಾಕ್ತೀನಲ್ಲ ಬಳೆಗಳು ಇಲ್ಲವೇ, ಅದರಿಂದ ಯೂಸ್ ಆಗುತ್ತೆ, ನೋಡೋಣ ಇನ್ನು ನೆಕ್ಸ್ಟ್ ಬರೋ ತನಕ ಅಂದ್ಕೊಂಡು ಹಾಕಿ ತೊಗೊಂಡಿದ್ದೀನಿ. ನೋಡಿ, ನಮ್ಮ ಚಾಮುಂಡಿ ಬೆಟ್ಟದ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ಅಲ್ಲಿಂದ ಹಾಗೆ ಬರುತ್ತಾ ಅಲ್ಲೊಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಇಷ್ಟ ಆಯಿತು. ಇಲ್ಲಿ ಸಿದ್ಧಾರ್ಥ ಲೇಔಟಿಂದ ಮುಂದೆನ ಎಲ್ಲೋ ಆ ಕಡೆ, ಅದೇ DRL ಇದೆಯಲ್ಲ ಡೈರಿ ಏನೋ ಅಲ್ಲಿ ನಂದಿನಿ, ಅದು ಅದರ ಮುಂದೆ ಇದನ್ನು ತೊಗೊಂಡೆ. ತುಂಬ ನೋಡ್ತಾ ಇದ್ದಂಗೆ ಇಷ್ಟ ಆಯ್ತಲ್ಲ, ಅದಕ್ಕೆ ತೊಗೊಂಡೆ. ಆಮೇಲೆ ಅಲ್ಲಿ ಅದ್ರ ಪಕ್ಕನೇ ಇನ್ನೊಂದು ಐಸ್ ಕ್ರೀಮ್ ಪಾರ್ಲರ್ ಇದೆಯಲ್ಲ, ಐಸ್ ಕ್ರೀಮ್ ಅಲ್ಲೆಲ್ಲ ತಿಂದು ಆಮೇಲೆ ಅವತ್ತೇ ನಾವು ಮೀನಾ ಬಜಾರ್ಗೆ ಹೋದ್ವಿ. ಅಲ್ಲಿಗೆ ಹೋದ ಮೇಲೆ ಗೊತ್ತಾಗಿತ್ತು ನಮಗೆ ಮೀನಾ ಬಜಾರಲ್ಲಿ ರಂಜಾನು, ಅದರಿಂದ ಇಲ್ಲಿ ತುಂಬ ರಶ್ಶು ಅಂತ.
ಒಂದು ಟೈಮಲ್ಲಿ ಅನ್ನಿಸ್ತು ಯಾಕಾದರೂ ಬಂದ್ವೋ ನಾವು ಕಾರಲ್ಲಿ ಅನ್ನಂಗಾಯಿತು. ಕಾರು ಹಿಂದಕ್ಕೂ ಹೋಗೋಕ್ಕಾಗಲ್ಲ, ಮುಂದೆನೂ ಹೋಗೋಕ್ಕಾಗಲ್ಲ, ಆ ಥರ ಆಗಿತ್ತು. ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಸಿಗೋಣ.